सन्निधिं सन्निधिं क्रियात् श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अनुसन्दधामि भगवद्गीते भवद्वेषिणीम् नमोऽस्तु ते व्यासविशालबुद्धे फुल्लारविन्दायतपत्रनेत्र येन त्वया भारततैलपूर्णः प्रज्वालितो ज्ञानमयप्रदीपः प्रपन्नपारिजाताय तोत्रवेत्रैकपाणये ज्ञानमुद्राय कृष्णाय गीतामृतदुहे नमः। सर्वोपनिषदो गावो दोग्धा गोपालनन्दनः पार्थो वत्सः सुधीर्भोक्ता दुग्धं गीतामृतं महत् कंसचाणूरमर्दनं देवकी परमानन्दं कृष्णं वन्दे जगद्गुरुम्। श्रीभगवानुवाच अशोच्यानन्वशोचस्त्वं प्रज्ञावादांश्च भाषसे गतासो न गतासोंश्च नानुशोचन्ति पण्डिताः न त्वेवाहं जातु नासं न त्वं नेमे जनाधिपाः न चैव न भविष्यामः सर्वे वयमतः परम् देहिनोऽस्मिन् यथा देहे कौमारं यौवनं जरा तथा देहान्तरप्राप्तिर्धीरस्तत्र न मुह्यते मात्रा स्पर्शास्तु कौन्तेय शीतोष्णसुखदुःखदाः आगमा यं हि न व्यथयन्ते पुरुषं पुरुषर्षभा समदुःखसुखं धीरं सोमृतत्वाय कल्पते नासतो विद्यते भावो नाभावो विद्यते सतः उभयोरपि दृष्टोऽन्तस्त्वनयोस्तत्त्वदर्शिभिः तद्विद्धि येन तदं ततं विनाशमव्ययस्यास्य न कश्चित् कर्तुमर्हति। ಇದು ಆಗಿದೆ ಅಂತವಂತ ಇಮೇ ದೇಹಾ ನಿತ್ಯಸ್ಯೋಕ್ತಾಃ ಶರೀರಿಣಃ ಅನಾಶಿನೋ ಪ್ರಮೇಯಸ್ಯ ತಸ್ಮಾದ್ಯುಧ್ಯಸ್ವ ಭಾರತ. ಹೇಳಿ. ಯ ಏನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ. ಉಭೌ ತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ.
ಯ ಏನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. ಶೋಕಮೋಹಾದಿ ಸಂಸಾರ ಕಾರಣ ನಿವೃತ್ತ್ಯರ್ಥಂ ಗೀತಾಶಾಸ್ತ್ರಂ ನ ಪ್ರವರ್ತಕಂ ಇತ್ಯೇತಸ್ಯಾರ್ಥಸ್ಯ ಸಾಕ್ಷಿಭೂತೆ ರುಚೌ ಅನಿನಾಯ ಭಗವಾನ್ ಯತ್ತು ಮನ್ಯಸೇ ಯುದ್ಧೇ ಭೀಷ್ಮಾದಯೋ ಮಯಾ ಹನ್ಯಂತೆ ಅಹಮೇವ ತೇಷಾಂ ಹಂತ ಇತಿ ಏಷಾ ಬುದ್ಧಿಃ ಮೃಷೈವತೆ. ಕಥಂ? ಯ ಏನಂ ವೇತ್ತಿ ಹಂತಾರಂ ಯಹ ಚ ಏನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತೋ ನ ಅಯಂ ಹಂತಿ ನ ಹನ್ಯತೆ. ಯ ಏನಂ ಪ್ರಕೃತಂ ದೇಹಿನಂ ವೇತ್ತಿ ವಿಜಾನಾತಿ. ಇದಾಗಿತ್ತಲ್ವನಪ್ಪ? ಆಗಿದೆ. ಯ ಏನಂ ಪ್ರಕೃತಂ ದೇಹಿನಂ ವೇತ್ತಿ ವಿಜಾನಾತಿ ಹಂತಾರಂ ಹನನಕ್ರಿಯಾಯಾಃ ಕರ್ತಾರಂ ಯಶ್ಚ ಏನಂ ಅನ್ಯೋ ಮನ್ಯತೆ ಹತಂ ಹನನ ದೇಹಹನನೇನ ಹತೋಹಂ ಇತಿ ಹನನಕ್ರಿಯಾಯಾಃ ಕರ್ಮಭೂತಂ ತೌ ಉಭೌ ನ ವಿಜಾನೀತಃ ನ ಜ್ಞಾತವಂತೌ ವಿವೇಕೇನ ಆತ್ಮಾನಂ. ಇಲ್ಲಿ ಉಭೌತೌ ನ ವಿಜಾನೀತೋ ಅಂತ ಇದೆ. ಅವರಿಬ್ಬರೂ ತಿಳ್ಕೊಂಡಿಲ್ಲ ಅಂತ ಇದೆ. ಯಾರಿಬ್ಬರು ತಿಳ್ಕೊಂಡಿಲ್ಲ? ಹಾಂ, ಅಂದರೆ ಭಾಷ್ಯವನ್ನು ಓದೋದರಲ್ಲಿ ತುಂಬ ಅಲರ್ಟಾಗಿರಬೇಕು. ಅಷ್ಟೇ ಅಲ್ಲ, ಒಂದು ಸ್ವಲ್ಪ ಮುಂದೆ ಬನ್ನಿ, ಸ್ವಲ್ಪ ಮುಂದಕ್ಕೆ ಬನ್ನಿ. ಹಾಂ, ಹಿಂದೆ ಯಾತಕ್ಕೆ ಭಾಷ್ಯ ಅನ್ನೋದನ್ನು ಅಧ್ಯಯನ ಅಂತ, ಭಾಷ್ಯಾಧ್ಯಯನ ಅಂತಾರೆ, ಅಧ್ಯಯನ ಮಾಡಬೇಕು ಅಂತ. ಯಾವ ಒಂದು ಪದವನ್ನು ಕೂಡ ಬಿಡೋ ಹಾಗಿಲ್ಲ ಭಾಷ್ಯದಲ್ಲಿ. ಹಿಂದೆ ಏನು ಹೇಳಿದ್ದಾರೆ ಅಂದರೆ, ಶಾಸ್ತ್ರಂತು ಅಂತ್ಯ ಪ್ರಮಾಣಂ, ಶಾಸ್ತ್ರಂತು ಅಂತ್ಯಂ ಪ್ರಮಾಣಂ ಅತದ್ಧರ್ಮಾಧ್ಯಾರೋಪಣ ಮಾತ್ರ ನಿವರ್ತಕತ್ವೇನ ಪ್ರಾಮಾಣ್ಯಂ ಅಂತ ಇದೆ. ಅಂದರೆ ಯಾವುದು ತನ್ನ ಧರ್ಮವಲ್ಲವೋ ಅಲ್ಲದೇ ಇರುವಂತಹ ಧರ್ಮವನ್ನು ಯಾವುದರ ಮೇಲೆ ಆರೋಪ ಮಾಡಿದೆಯೋ ಅದನ್ನು ತೆಗೆಯೋದರಲ್ಲಿ ಶಾಸ್ತ್ರವು ಅಂತ್ಯ ಪ್ರಮಾಣಂ ಅಂತ ಇದೆ. ಈಗ ಇಲ್ಲಿ ಎರಡಿದೆ. ಉಭೌತೌನ ವಿಜಾನೀತೋ ಅಂತ ಇದೆ. ಅಲ್ಲಿ ಏನು ಸೂಚಿಸ್ತಾ ಇದೆ ಹಾಗಾದರೆ?
ಏನು ಅಲ್ಲಿ ಎರಡು ಏನು ಹಾಗಾದರೆ? ಒಬ್ಬನು ಕೊಲ್ಲಲ್ಪಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿರೋನು, ಇನ್ನೊಬ್ಬ ಕೊಲ್ತೀನಿ ಅಂತ ಅಂದ್ಕೊಂಡಿರೋನು ಅಂತ ಇದೆ ಅಲ್ವಾ? ಅಲ್ಲಿ ಏನು ಅತದ್ಧರ್ಮಾಧ್ಯಾರೋಪಣ ಮಾತ್ರ ನಿವರ್ತಕತ್ವೇನ ಅಂತ್ಯಂ ಪ್ರಮಾಣಂ ಅಂತ ಹೇಳಿದ್ರೆ ಏನು ಬಂತಲ್ಲಿ? ಯಾತಕ್ಕೆ ಹೇಳಿದಾರಲ್ಲಿ ಅದನ್ನು? ಎಲ್ಲಿ ಯಾವನು ಕೊಲ್ಲಲ್ಪಡ್ತಾ ಇದ್ದಾನೋ ಅವನು ಸರಿ. ನೋಡಿ, ಇದು ಅರ್ಥ ಆಗಿಬಿಟ್ರೆ ತುಂಬ ವಿಷಯಗಳು. ಅದಕ್ಕೋಸ್ಕರನೇ ಈ ಅಧ್ಯಾಯಕ್ಕೆ ಏನು ಹೆಸರು? ಸಾಂಖ್ಯಯೋಗ. ಸಾಂಖ್ಯ ಅಂದರೆ ಏನಲ್ಲಿ? ಸಾಂಖ್ಯ ಅಂದರೆ ಏನು ಅಲ್ಲಿ? ಇಲ್ಲಿ ಸಾಂಖ್ಯ ಅಂದರೆ ಏನು? ಜ್ಞಾನ. ಸಾಂಖ್ಯ ಅಂದರೆ ಇಲ್ಲಿ ಜ್ಞಾನ. ಇಡೀ ಗೀತಾಶಾಸ್ತ್ರದ ಒಟ್ಟು ಜ್ಞಾನ ಅಷ್ಟೂ ಕೂಡ ಈ ಅಧ್ಯಾಯದಲ್ಲಿದೆ. ಇಲ್ಲಿ ಈ ಬಹಿಷ್ಪ್ರಜ್ಞೆ ಅದೆಲ್ಲ ಬರಬಾರ್ದು. ಎರಡೇ. ಈಗ ಕೊಲ್ಲುತ್ತಾ ಇರೋದು ಮುಂಚೆಯಿಂದ, ಅದಕ್ಕೋಸ್ಕರನೇ ಒಂದೊಂದೇ ಶ್ಲೋಕ ಯಾತಕ್ಕೆ ನಾನು ಪದೇ ಪದೇ ಹಿಂದೆಯಿಂದ ಒಂಥರ ಹೇಳಿಸ್ತಾ ಇದ್ದೀವಿ ಅಂದರೆ, ಅಶೋಚಾನನ್ವಶೋಚಸ್ತಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೋಂಶ್ಚ ನಾನಶೋಚಂಚ ಪಂಡಿತಾಃ ನತ್ವೇವಾಹಂ ಜಾತನಾಸಂ ನತ್ತನ್ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ದೇಹಿನೋಸ್ಮಿನ್ ಯಥಾ ದೇಹೇ ದೇಹಿನಃ ಅಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂಚರ ತಥಾ ದೇಹಾಂತರ ಪ್ರಾಪ್ತಿ ಧೀರಃ ತತ್ರ ನ ಮುಹ್ಯತಿ. ಆಯ್ತಲ್ವ? ಬೇರೆ ಆಗೋಯ್ತು. ಈಗ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ, ಅವ್ನಿಗೆ ಗೊತ್ತಲ್ಲ ಹೋಗ್ತೀನಿ ಅಂತ, ಆದರೂ ಕೂಡ ಅವನು ಶೀತೋಷ್ಣ ಸುಖ ದುಃಖಗಳು ಪಡ್ತಾ ಇದ್ದಾನಲ್ಲ, ಇದೆಲ್ರಿಗೂ ಗೊತ್ತು. ನಾನು ಬಿಟ್ಟು ಹೋಗ್ತೀನಿ, ನಾನು ಇದಕ್ಕಿಂತ ಬೇರೆ ಅಂತ ಗೊತ್ತಿದ್ರೂ ಕೂಡ ಶೀತೋಷ್ಣ ಸುಖ ದುಃಖ. ಅದಕ್ಕೋಸ್ಕರ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನಃ ಅನಿತ್ಯಾಹ ತಾಂ ತಿತಿಕ್ಷಸ್ವ ಭಾರತ. ಸರಿ, ತಿತಿಕ್ಷೆ ಆಗೋಯ್ತಪ್ಪ. ಯಂ ಹಿನ ವ್ಯಥಯಂತ್ಯೇತೆ ಪುರುಷಂ ಪುರುಷರ್ಷಭ ಸಮದುಃಖ ಸುಖಂ ಧೀರಂ ಸೋ ಅಮೃತತ್ವಾಯ ಕಲ್ಪತೆ. ಯಾರು ಓಹೋ ಹೀಗಾ, ಸರಿ, ಓಹೋ ಮಾತ್ರ ಸ್ಪರ್ಶಾಸ್ತ ಕೌಂತೆಯನ, ಸರಿ, ಆಗಮಾಪಾಯಿನಃ ಅನಿತ್ಯಾಹ. ಆದ್ದರಿಂದ ತಿತಿಕ್ಷೆ ಅಂತ ಯಾವನು ಮಾಡ್ಕೊಂಡಿದ್ದಾನೋ, ಅರ್ಥವಾಗಿದೆಯೋ, ಅವನನ್ನು ಯಂ ಹಿನ ವ್ಯಥಯಂತ್ಯೇತೆ, ಏತೆ ನ ವ್ಯಥಯಂತಿ, ಏತೆ ಯಂ ನ ವ್ಯಥಯಂತಿ ಪುರುಷಂ, ಹೇ ಪುರುಷರ್ಷಭ, ಸಮದುಃಖ ಸುಖಂ ಧೀರಂ, ಅವನಿಗೆ ಎರಡೂ ಒಂದೇನೇ, ಅಂಥವನೇ ಅಮೃತತ್ವಾಯ ಕಲ್ಪತೆ ಮೋಕ್ಷಾಯ ಇತ್ಯರ್ಥ. ಗೊತ್ತಲ್ವ? ಈಗ ಅವನನ್ನು ಬಿಡಿಸಿ ಆಯಿತು, ಶರೀರದಿಂದ ಜೀವನ ಬೇರೆ ಅಂತ ಆಗೋಯ್ತು. ಅವನಿಗೆ ಸಾವೇ ಇಲ್ಲ ಅಂತ ಹೇಳಿದ್ದಾಗೋಯ್ತು. ಯಾಕೆಂದರೆ ಅವನು ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಬರ್ತಾನೆ ಇರ್ತಾನೆ, ಅವನಿಗೆ ಸಾವೇ ಇಲ್ಲ ಅಂತ ಆಗೋಯ್ತು. ಸೊ ಅದರಿಂದ ಯಾವನು ತಿಳ್ಕೊತಾನೆ ಸಾವೇ ಸಾಯೋನಲ್ಲ ಅಂತ ತಿಳ್ಕೊತಾನೆ, ಅವನು ಧೀರ್ನು ಅಂತ ಆಗೋಯ್ತು. ಮಾತ್ರ ಸ್ಪರ್ಶಾಸ್ತು ಅಂದರೆ ಅದು ಸುಮ್ಮನೆ ಶರೀರಕ್ಕೆ ಬರೋದು, ಸುಮ್ಮನೆ ಅದು ನಿಜವಾಗ್ಲೂ ಇಲ್ಲವೇ ಇಲ್ಲ, ಅಲ್ಲಿ ಸುಮ್ಮನೆ ತಡ್ಕೊಂಡ್ರೆ ಸಾಕು, ಮುಗೀತು. ಸರಿ, ತಡ್ಕೊಂಡಿದ್ದು ಆಗೋಯ್ತು. ತಡ್ಕೊಂಡಿದ್ದೆಲ್ಲ ಆದಮೇಲೆ ಸಹಿಸ್ಕೊಂಡ್ಬಿಟ್ರೆ ಆಮೇಲೆ ಅವನು ನಿಜವಾಗ್ಲೂ ಪರಮಾರ್ಥದಲ್ಲೇ ಇರೋದಕ್ಕೆ ಅವನು ಯೋಗ್ಯನು ಅಂತ ಆಗೋಯ್ತು. ಆಯ್ತಲ್ವಾ? ಈಗ
ಹಾಗಾದರೆ ನಿಜವಾಗ್ಲೂ ಇರೋ ವಸ್ತು ಯಾವುದು ಅಂತ ತೀರ್ಮಾನ ಮಾಡಬೇಕು. ಇಲ್ಲದೇ ಇರೋ ವಸ್ತು ಯಾವುದು ಅಂತಂದಮೇಲೆ ಇಲ್ಲದೇ ಇರೋ ವಸ್ತು ಯಾವುದು ಅಂತಲೂ ಹೇಳಬೇಕು, ಎರಡು ಹೇಳಬೇಕು. ಆದ್ದರಿಂದ ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟವಂತಹ. ಈ ಯಾರು ಇದಿದೆ ನಿಜವಾಗ್ಲೂ ಇರುವಂತಹ ವಸ್ತು, ಇದಿಲ್ಲದೇ ಇರುವಂತಹ ವಸ್ತು ಅಂತ ಖಾತ್ರಿ ಆಗಿಬಿಡಬೇಕು. ಉಭಯೋರಪಿ ದೃಷ್ಟೋ ಅಂತಹ ತು ಅನಯೋ ತತ್ವದರ್ಶಿಭಿ. ಯಾವನು ತಿಳ್ಕೊಂಡಿರ್ತಾನೋ ಅವನು ನಿಜವಾಗಲೂ ತತ್ವದರ್ಶಿ ಅಂತ ಆಗೋಯ್ತು. ಅವನು ತತ್ವದರ್ಶಿ ಆಗುತ್ತಲ್ಲ. ಇನ್ನು ಅವನಿಗೆ ಅಸತ್ ಅನ್ನೋದ್ರದ್ದು ವಿಷಯ ಯಾವುದು ನಿಜವಾಗ್ಲೂ ಅಸತ್ ಅನ್ನೋದನ್ನು ಒಂದು ಹೇಳಬೇಕು. ಇದು ಹೇಗಿರುತ್ತೆ ಅಂತ ಹೇಳಬೇಕು. ಇದು ಯಾವುದು ಅದು ಯಾವುದು ಸದ್ವಸ್ತು ಅಂತಾಯಿತು. ಆ ಸದ್ವಸ್ತು ಯಾವುದನ್ನು ಸದ್ವಸ್ತು ಅಂತಾರೆ, ಯಾವುದನ್ನು ಅಸದ್ವಸ್ತು ಅಂತಾರೆ ಅನ್ನೋದನ್ನ ತಿಳ್ಕೋಬೇಕು. ಆದ್ದರಿಂದ ಸದ್ವಸ್ತು ಅಂದರೆ ಯಾವುದು? ಅವಿನಾಶಿತು ತದ್ವಿಧಿ ಏನ ಸರ್ವಮಿದಂ ತತಂ. ಅದಲ್ವಾ? ಸರಿ, ಅದು ಆಗೋಯ್ತಾನೆ. ಆ ಅವಿನಾಶಿ ಯಾವುದಿದೆಯೋ ಅದು ವಿನಾಶಂ ಅವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ ಅಂತ ಸಿದ್ಧ ಮಾಡೋಗೋಯ್ತು. ಅವನು ಯಾರ್ದದು ಯಾರ ವಿಷಯ ಹೇಳ್ತಾ ಇರೋದು? ಆತ್ಮನ ವಿಷಯ ಹೇಳ್ತಾ ಇರೋದು. ಅಲ್ಲಿಗೆ ಆತ್ಮನು ಸಿದ್ಧನ ಮಾಡಾಗೋಯ್ತು. ಅವನನ್ನು ಏನು ಮಾಡಿದ್ರೂ ನಾಶ ಮಾಡೋಕ್ಕಾಗಲ್ಲ ಅಂತ ಆಗೋಯ್ತು. ಆದ್ದರಿಂದ ಅವನೇ ಸದ್ವಸ್ತು ಅಂತ ಆಗೋಯ್ತು. ಹಾಗಾದರೆ ಈ ಅಸದ್ವಸ್ತು ಅಂದರೆ ಯಾವುದು? ಅಂದರೆ ಅಂತವಂತ ಇಮೇ ದೇಹ ನಿತ್ಯಸ್ಯೋಕ್ತ ಶರೀರಣ ಅನಾಶನೋ ಅಪ್ರಮೇಯಸ್ಯ ತಸ್ಮಾತ್. ನೋಡಿ, ಇಲ್ಲಿ ಇವನು ಸಾಯೋನಲ್ಲ, ಇವನು ಸತ್ತೇ ಹೋಗೋದೇ. ಇದು ಯಾವತ್ತಿದ್ರೂ ಸಾಯೋದೆ, ಇವನು ಯಾವತ್ತಿದ್ರೂ ಸಾಯೋನಲ್ಲ. ಎರಡು ತೀರ್ಮಾನ ಆಗೋಯ್ತು. ತಸ್ಮಾತ್ ಯುದ್ಧಸ್ವ ಭಾರತ. ನಿನಗೆ ವಿಷಯ ತಿಳಿಸ್ತಾ ಇದ್ದೀನಿ, ಆದ್ದರಿಂದ ಯುದ್ಧ ಮಾಡು. ಆಯ್ತಲ್ವ? ಮೊದಲನೆಯಿಂದ ಸೀಕ್ವೆನ್ಸು ಸರಿ, ಅಷ್ಟು ಆಯ್ತಲ್ವಾ? ಆಮೇಲೆ ಇಲ್ಲಿವರೆಗೂ ಹೇಳಿದ್ಮೇಲೆ ಏನಂ ವೇತ್ತಿ ಹಂತಾರಂ ಅಂತ ಶುರು. ಏನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌತೌ ನ ವಿಜಾನೀತೋ ನಾಯಂ ಹಂತಿನ ಹನ್ಯತೆ. ಇಲ್ಲಿವರೆಗೂ ತತ್ವ ಹೇಳಿದ್ದು ಹೇಳಿಬಿಟ್ಟು ತಸ್ಮಾತ್ ಯುದ್ಧಸ್ವ ಅಂತ ಹೇಳಿದ ತಕ್ಷಣ ಮೊನ್ನೆ ಗುರುಗಳು ಹೇಳ್ತಾ ಇದ್ರು, ಅದೇ ಜ್ಞಾಪಕ ಬರುತ್ತೆ. ತತ್ಕ್ಷಣ ಯಾತಕ್ಕೆ ಯುದ್ಧದಲ್ಲಿ ಸಾಯಿಸೋನು, ಕೊಲ್ಲಲ್ಪಡೋನು, ಕೊಲ್ಲೋನು ಅಂತ ಯಾತಕ್ಕೆ ತೊಗೊಂಬಂದರು? ಸರಿ, ಎರಡರಲ್ಲೂ ಹೇಳಾಗೋಗಿದೆಯಲ್ಲ. ಆತ್ಮನ ವಿಷಯ ಹೇಳಾಗೋಯ್ತು, ಶರೀರದ ವಿಷಯ ಹೇಳಾಗೋಯ್ತಪ್ಪ. ಈಗ ಅದೆಲ್ಲ ಬಿಟ್ಟು ಏನಂ ವೇತ್ತಿ ಹಂತಾರಂ ಅಂತ ಯಾತಕ್ಕೆ ತೊಗೊಂಬಂದರು? ಇನ್ನೊಬ್ಬರ ಮೇಲೆ ಸರಿ ಸರಿ. ಇಲ್ಲಿ ಇವನು ಏನು ಕ್ರಿಯೆ ಆಗ್ತಾ ಇದೆಯೋ
ಅವನಿಗೆ ಇಲ್ಲಿ ಒಳಗಡೆ ಇರೋವನೇ ಇಲ್ಲಿ ಒಳಗಡೆ ಯಾವನಿದಾನೋ ಅವನೇ ಇನ್ನೊಂದರಲ್ಲಿರೋದು ಅಂತ ಇನ್ನೂ ಗೊತ್ತಿಲ್ಲ ಅವನಿಗೆ. ಮೊದಲನೇ ವಿಷಯ ಗೊತ್ತಾಗ್ಲಿಲ್ವಾ? ಇಲ್ಲಿರುವಂತಹ ಆತ್ಮನೇ ಅವನಲ್ಲಿರೋ ಆತ್ಮನು ಇವನಲ್ಲಿ ಒಳಗಡೆ ಇರೋ ಆತ್ಮನು ಇಬ್ಬರು ಒಂದೇ ಅಂತ ಅವನಿಗೆ ಗೊತ್ತಿಲ್ಲ ಇನ್ನು. ಅದು ಗೊತ್ತಾಗೋದೇನಿದ್ರು 13ನೇ ಅಧ್ಯಾಯದಲ್ಲಿ. ಅಲ್ಲಿವರೆಗೂ ಅದು ಗೊತ್ತಿಲ್ಲ ಅವನಿಗೆ. ಗೊತ್ತಾಗಲಿಲ್ವಾ? ಸುಮ್ಮನೆ ಇದರಿಂದ ಬೇರೆ ಇರೋವಂಥವ್ ನಾನು ಅದು ಯಾವುದು ಇರುತ್ತೋ ಅವನ ಆತ್ಮನು ಸದ್ವಸ್ತು ಅಂತ ಅಷ್ಟೇ ಹೇಳ್ಕೊಂಡು ಬಂದಿದ್ದಾನೆ. ಅವನು ಎಲ್ಲದರಲ್ಲೂ ಇರೋವಂಥವ್ನು ನಾನೇ ಅಂತಲ್ಲ, ಅದೆಲ್ಲ ಏನು ವಿಷಯನೇ ಬಂದಿಲ್ಲ. ಈಗ ಆ ವಾಕ್ಯ ಜ್ಞಾಪಿಸ್ಕೊಳ್ಳಿ. ಅತದ್ಧರ್ಮಾಧ್ಯಾರೋಪಣ ಮಾತ್ರ ನಿವರ್ತಕತ್ವೇನ ಪ್ರಾಮಾಣ್ಯಂ ಅಂತ ಇದೆ ಅಲ್ವಾ? ಅಂದರೆ ಅಲ್ಲಿಗೆ ಎರಡು ತರಹ ಆಗುತ್ತೆ. ಇಲ್ಲಿ ಕೊಲ್ತಾ ಇರೋನೇನು ಅಂದರೆ ಕೊಲ್ತಾ ಇರೋದು ಅನ್ನುವಂತಹ ಕ್ರಿಯೆ ಅದಾಗ್ತಾ ಇರೋದು ಪೂರ್ತಿ ಶರೀರದಲ್ಲಿ ಆಗ್ತಾ ಇರುವಂತಹ ಧರ್ಮವನ್ನು ತನ್ನ ಮೇಲೆ ಹಾಕ್ಕೋತಾನೆ, ನಾನೇ ಅಂತಾನೆ. ಅವನು ಶರೀರ ನಾಶವಾಗುತ್ತೆ ಅನ್ನೋದನ್ನಿಟ್ಕೊಂಡು ಅವನು ತಾನೇ ಸಾಯ್ತೀನಿ ಅಂತ ಅನ್ಕೋತಾ ಇದ್ದಾನೆ. ಅಂದರೆ ತನ್ನಲ್ಲಿ ಇಲ್ಲದೇ ಇರೋಂತಹ ಯಾವುದು ಕ್ರಿಯೆ ಇದೆಯೋ ಅವನು ಅವಿಕ್ರಿಯನಾದರೂ ಕೂಡ ಅವನು ತನ್ನನ್ನು ಕ್ರಿಯೆಗೆ ಒಳಪಡಿಸ್ಕೋತಾ ಇದ್ದಾನೆ, ತನ್ನನ್ನು ತಾನೇ. ಗೊತ್ತಾಯ್ತಲ್ವ? ಅವನು ಅವಿನಾಶಿ ಆಗಿದ್ದರೂ ಕೂಡ ಅಲ್ಲಿ ನಾಶವಾಗುವಂತಹ ಶರೀರದಲ್ಲಿರುವಂತಹ ಧರ್ಮವನ್ನು ತನ್ನ ಮೇಲೆ ಹಾಕ್ಕೋತಾ ಇದ್ದಾನೆ. ಗೊತ್ತಾಗ್ಲಿಲ್ವಾ? ಎರಡು ಹಾಂ, ಅಂದರೆ ಅದು ನಾಶವಾದರೆ ತಾನೇ ನಾಶವಾದೆ ಅಂತಾನೆ. ಇಲ್ಲಿ ತಾನು ಮಾಡದೇ ಇರುವಂತಹ ಕ್ರಿಯೆ, ತನ್ನಲ್ಲಿ ಕ್ರಿಯೆನೇ ಇಲ್ಲ, ಅಲ್ಲಿ ಕ್ರಿಯೆ ಮಾಡ್ತಾಯಿದ್ರೆ ಅದನ್ನು ತೊಗೊಂಬಂದು ತನ್ನ ಮೇಲೆ ಹಾಕ್ಕೋತಾನೆ. ಹಾಂ, ಅಂದರೆ ಅಲ್ಲಿ ಇತರೇತರಾಧ್ಯಾಸ ಅಂತಾರೆ. ಇತರೇತರಾಧ್ಯಾಸ ಅಂದರೆ ತನ್ನ ಧರ್ಮಗಳನ್ನು ಇಲ್ಲದೆ ಇರೋದನ್ನು ಅಲ್ಲಿ ಹಾಕೋದು, ಅದರಲ್ಲಿರೋ ಧರ್ಮಗಳನ್ನು ತನ್ನ ಮೇಲೆ ಹಾಕೊಳ್ಳೋದು, ಎರಡೂ ಮಾಡ್ತಾ ಇದ್ದಾನೆ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಎರಡು ತರಹ ಅಧ್ಯಾಸ ಹೇಳಿದ್ದಾರೆ. ಚತುಸ್ಸೂತ್ರಿ ಜ್ಞಾಪಿಸ್ಕೊಳ್ಳಿ. ಗೊತ್ತಾಯ್ತಾ ಗೊತ್ತಾಗ್ಲಿಲ್ವಪ್ಪ? ಇದು ತುಂಬ ಮುಖ್ಯ. ಎರಡೂ ಅಧ್ಯಾಸಗಳನ್ನು ಬಿಡಿಸ್ಕೋಬೇಕು. ಸಾಧಾರಣ ಒಂದೇ ಜ್ಞಾಪಕ ಬರೋದು. ಗೊತ್ತಾಗ್ತಾ ಇದೆಯಾ? ಅದಕ್ಕೋಸ್ಕರನೇ ಅತದ್ಧರ್ಮಾಧ್ಯಾರೋಪಣ ಮಾತ್ರ ನಿವರ್ತಕತ್ವೇನ ಅಂತ್ಯಂ ಪ್ರಮಾಣಂ ಶಾಸ್ತ್ರಂ ಅಂತ ಹೇಳ್ತಾ ಇರೋದು. ಎರಡು ಪೂರ್ತಿ ಸಂಬಂಧ ಇಲ್ಲ ಅಂದರೆ ಸಂಬಂಧವೇ ಇಲ್ಲ. ಯಾವುದಕ್ಕೆ? ಶರೀರಕ್ಕೂ ತನಗೂ ಯಾವ ಸಂಬಂಧವೂ ಇಲ್ಲ, ಏನೂ ಇಲ್ಲ. ಅದಕ್ಕೆ 13ನೇ ಅಧ್ಯಾಯದಲ್ಲಿ ಕ್ಷೇತ್ರಜ್ಞಯೋರೇವಮಂತರಂ ಜ್ಞಾನಚಕ್ಷುಷಾ ಅಂತಾನೆ. ಕ್ಷೇತ್ರವನ್ನು ಕ್ಷೇತ್ರಜ್ಞನನ್ನು ಎರಡರನ್ನೂ ಮಧ್ಯದಲ್ಲಿ ನಿಂತ್ಕೊಂಡು ಯಾವನು ನೋಡ್ತಾನೋ ಅಂತಾರೆ. ಆಯಿತಾ? ಅಂದರೆ ಅಲ್ಲಿ ಎಲ್ಲ ಹೇಳಿಬಿಟ್ಟ ಮೇಲೆ ಅಯ್ಯೋ ಮತ್ತು ಹಾಗಾದರೆ ಸಂಸಾರ ಇದೆಯಲ್ಲ ಅಂತ ತಿರುಗಿ ಪ್ರಶ್ನೆ ಕೇಳ್ತಾನೆ. ಇಲ್ಲಿ ನೋಡಪ್ಪ, ಸಂಸಾರ ಇಲ್ಲ ಅಂದರೆ ಇಲ್ಲವೇ ಇಲ್ಲ, ನನ್ನಲ್ಲಿ ಸಂಸಾರವೇ ಇಲ್ಲ. ಏನಿದೆ ಸಂಸಾರ ಅಲ್ಲಿ? ಇಲ್ವಲ್ಲಪ್ಪ, ಅಲ್ಲಿ ತಾನೇ ಇರೋದು, ಅಲ್ಲೆಲ್ಲ ಇದೆ.
ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತೆಲ್ಲ ಹೇಳಿದ್ಮೇಲೆ ತಿರುಗಿ ಕೇಳ್ತಾನೆ, ಮತ್ತು ಸಂಸಾರ ಅದು ನಂಗೆ ಗೊತ್ತಾಗ್ತಾ ಇದೆ ಮತ್ತೆ ಅಂತಾನೆ ಅರ್ಜುನ. ಅವಾಗ ಹೇಳ್ತಾನೆ, ಓ ಹೌದಾ, ಸರಿ ಹಾಗಾದರೆ ಇದೆ ಅಂತಾನೆ. ನಿನಗೆ ಅನ್ನಿಸ್ತಾ ಇದೆಯಾ ಸಂಸಾರ ಇದೆ ಅಂತ ಅನ್ನಿಸ್ತಾ ಇದ್ದರೆ ಸರಿ ಹಾಗಾದರೆ ಇದೆ ಅಂತ ಅರ್ಥ. ಇದೆ ಅಂದರೆ ಇದೆ, ಇಲ್ಲ ಅಂದರೆ ಇಲ್ಲ. ಇದೆ ಅಂತ ನೀನು ಎಲ್ಲಿವರೆಗೂ ಅರ್ಥ ಮಾಡ್ಕೊಂಡಿರ್ತೀಯೋ ಅಲ್ಲಿವರೆಗೂ ಇದೆ, ಅದು ಹೋಗೋದೇ ಇಲ್ಲ. ಇಲ್ಲ ಅಂತ ತೀರ್ಮಾನ ಮಾಡಿದ್ರೆ ಏನು ಮಾಡಿದ್ರೂ ಇಲ್ಲ. ಇತರೇತರಾಧ್ಯಾಸ, ಅದನ್ನು ತೆಗೆದು ಇಲ್ಲಿ ಹಾಕ್ಕೊಳ್ಳೋದು, ಇಲ್ಲದೇ ಇರೋ ತನ್ನಲ್ಲಿ ಇಲ್ಲದೇ ಇರೋವಂಥ ಅದನ್ನ ಕ್ರಿಯೆನೆಲ್ಲ ತೆಗೆದು ಅವನ ಮೇಲೆ ಹಾಕೋದು, ಅದ್ರ ಮೇಲೆ ಅಲ್ಲಿ ಹಾಕ್ತಾ ಇರೋದು ಕ್ರಿಯೆ ತನ್ನ ಮೇಲೆ ಹಾಕೊಂಡ್ಬಿಡೋದು. ಗೊತ್ತಾಗ್ತದಲ್ಲ, ಹೀಗಾಗತ್ತೆ. ಅದನ್ನು ಬಿಡಿಸ್ಬೇಕಿವಾಗ. ಅದಕ್ಕೋಸ್ಕರ ಏನಂ ವೇತ್ಯ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌತೌನ ವಿಜಾನೀತೋ ನಾಯಂ ಹಂತಿನ ಹನ್ಯತೆ ಅಂತ ಹೇಳಿದ್ದು ಅದಕ್ಕೋಸ್ಕರ. ಏನಪ್ಪ ಸರಿ ಹೋಯ್ತಲ್ವ, ಅರ್ಥ ಆಯ್ತಾ ಇಲ್ವಾ? ಏನಾದರೂ ಸಂಶಯ ಇದ್ದರೆ ಕೇಳಿಬಿಡಿ. ಹಾಂ, ಏನಿಲ್ವಾ? ಸರಿ, ಮುಂದಕ್ಕೆ ಹೋಗೋಣವಾ? ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯಃ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ. ನ ಜಾಯತೆ ಮ್ರಿಯತೆ ವಾ ಕದಾಚಿನ್ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯಃ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ. ನ ಜಾಯತೆ ನೋತ್ಪದ್ಯತೆ, ಹೇಳಿ ಹೇಳಿ. ಜನಿಲಕ್ಷಣ ವಸ್ತು ವಿಕ್ರಿಯಾ ನಾತ್ಮನೋ ವಿದ್ಯತೆ ಇತ್ಯರ್ಥಃ. ಇಲ್ಲಿ ಯೇನಂ ವೇತ್ತಿ ಹಂತಾರಂ ಅಂತ ಎಲ್ಲ ಕ್ರಿಯೆಗೆ ಸಂಬಂಧಪಟ್ಟಂತೆ ಹೇಳಿರೋದು ಅಲ್ವಾ? ಕ್ರಿಯೆ ಆತ್ಮನಲ್ಲಿ ಯಾವ ಕ್ರಿಯೆನೂ ಇಲ್ಲ ಅಂದರೆ ಅವನು ಕೊಲ್ಲೋದೂ ಇಲ್ಲ, ಅವನಲ್ಲಿ ಕೊಲ್ಲಲ್ಪಟ್ಟದ್ದು ಅನ್ನುವಂತಹ ಕರ್ಮವೂ ಇಲ್ಲ, ಎರಡೂ ಇಲ್ಲ. ಇವನು ಕೊಲ್ಲಲ್ಪಟ್ಟವನು ಅಂತ ಅದೊಂದು ಕರ್ಮ ತಾನೆ, ಆ ಕರ್ಮವೂ ಇಲ್ಲ, ತಾನು ಕೊಲ್ಲೋದು ಅನ್ನೋ ಕ್ರಿಯೆನೂ ಇಲ್ಲ, ಕ್ರಿಯೆನೂ ಇಲ್ಲ, ಕರ್ಮನೂ ಇಲ್ಲ. ಗೊತ್ತಾಗಲಿಲ್ವಾ? ಎರಡೂ ಇಲ್ಲ ಆತ್ಮನಲ್ಲಿ. ಅದಕ್ಕೋಸ್ಕರ ಇವನು ಹೇಗೆ ಅವಿಕ್ರಿಯನು ಅನ್ನೋದನ್ನು ತೋರಿಸ್ಬೇಕೀಗ. ಅವಿಕ್ರಿಯನು ಅಂದರೆ ಏನು ಕ್ರಿಯೆ ಇಲ್ವಾ, ಏನು ಹೇಗಿಲ್ಲ ಅಂತ ತೋರ್ಸೋಕ್ಕೋಸ್ಕರ ನ ಜಾಯತೆ ಮ್ರಿಯತೆ ವಾ ಕದಾಚಿತ್, ಕದಾಚಿತ್ ನ ಜಾಯತೆ ಕದಾಚಿನ್ ನ ಮ್ರಿಯತೆ. ಅಯಂ ಭೂತ್ವಾ ಅಭವಿತಾ ವಾ ನ ಭೂಯಃ. ಅವನು ಇದ್ದು ಆಮೇಲೆ ಇಲ್ಲ ಅನ್ನೋ ತರಹ ಆಗೋಲ್ಲ. ಅವನು ಹುಟ್ಟೋದು ಇಲ್ಲ, ಸಾಯೋದೂ ಇಲ್ಲ. ಅವನು ಯಾವಾಗಲೂ ಹುಟ್ಟೋದು ಇಲ್ಲ, ಯಾವಾಗಲೂ ಸಾಯೋದೂ ಇಲ್ಲ. ಹಾಗೇನೆ ಅವನು ಮುಂಚೆ ಇದ್ದು ಆಮೇಲೆ ಇಲ್ಲ ಅಂತ ಆಗೋದೇ ಇಲ್ಲ. ಅವನು ಆದ್ದರಿಂದ ಅಜನು, ಅಜಃ, ನಿತ್ಯ ಆದ್ದರಿಂದ ನಿತ್ಯನು, ಅವನು ಶಾಶ್ವತನು, ಅವನು ಪುರಾಣನು. ಆದ್ದರಿಂದ ಈ ಶರೀರ ಏನು ಬೇಕಾದ್ರೂ ಕೊಲ್ಲಲ್ಪಡಲಿ, ಏನಾದರೂ ಆಗಲಿ, ಅವನು ಕೊಲ್ಲೋದು ಇಲ್ಲ, ಕೊಲ್ಲಲ್ಪಡೋನು ಅಲ್ಲ. ಅವನಲ್ಲಿ ಕರ್ಮವೂ ಇಲ್ಲ, ಕ್ರಿಯೆನೂ ಇಲ್ಲ.
ಅದಲ್ವಾ? ನ ಜಾಯತೆ ನೋತ್ಪದ್ಯತೆ. ನ ಜಾಯತೆ ಅಂದರೆ ನ ಉತ್ಪದ್ಯತೆ, ಅವನು ಹುಟ್ಟೋನಲ್ಲ, ಉತ್ಪಾದ್ಯನಲ್ಲ. ಎಲ್ಲಿ ಬಂದಿದೆ? ಇದೆ. ಸಂಸ್ಕಾರ್ಯ ವಿಕಾರ್ಯ ಬರ್ತಲ್ಲ, ಅದು ಆಪ್ಯ. 4 ಅಲ್ಲ ಅನ್ನೋದ್ರಲ್ಲಿ ನ ಉತ್ಪಾದ್ಯತೆ. ಎಲ್ಲಿ ಹೇಳಿದ್ವಿ ಇದನ್ನು? ಕರ್ಮದ ವಿಕಾರಗಳ ವಿಷಯ ಎಲ್ಲಿ ಹೇಳಿದ್ವಿ? ಭಾವಿಕಾರ ಬೇರೆ, ಇದು ಕರ್ಮದಿಂದ ಉತ್ಪತ್ತಿ ಆಗುವಂಥದ್ದು ಇಲ್ಲ. ಎಲ್ಲಿ ಹೇಳಿದ್ವಿ? ತೈತ್ರಿಯದಲ್ಲಿ ಹೇಳಿದ್ವಿ, ಮುಂಚೆ ಬರುತ್ತೆ. ಮೊದಲನೇದಲ್ಲೇ ಬರುತ್ತೆ. ಹೌದು. ನ ಜಾಯತೆ ನ ಉತ್ಪದ್ಯತೆ ಜನಿಲಕ್ಷಣ ವಸ್ತು ವಿಕ್ರಿಯಾ ನಾತ್ಮನೋ ವಿದ್ಯತೆ ಇತ್ಯರ್ಥ. ಜನಿಲಕ್ಷಣ ಅಂದರೆ ಉತ್ಪದ್ಯತೆ ಅನ್ನೋದು ಹುಟ್ಟು ಅನ್ನೋ ಲಕ್ಷಣದಿಂದ ಗುರುತಿಸಲ್ಪಡುವಂತಹದ್ದು. ಉತ್ಪಾದನೆ ಆಗೋದು ಅಂದರೆ ಅದಕ್ಕೊಂದು ಹುಟ್ಟಿದೆ ಅನ್ನೋದರ ಒಂದು ಲಕ್ಷಣ ಅದು. ಆ ತರಹ ಯಾವ ಲಕ್ಷಣವೂ ಅವನಲ್ಲಿಲ್ಲ. ಅದು ವಸ್ತು ವಿಕ್ರಿಯ. ವಸ್ತುವಿನಲ್ಲಿ ವಿಶೇಷವಾಗಿರುವಂತಹ ಕ್ರಿಯೆ ಕಾಣಿಸ್ಕೊಳ್ಳುತ್ತೆ. ಉತ್ಪಾದ್ಯ, ಜನ್ಮ ಅಂದ ತಕ್ಷಣ ಇರಲಿಲ್ಲ, ಬಂತು ಅಂತ ಅರ್ಥ. ಆ ತರಹ ಹುಟ್ಟು ಅನ್ನುವಂತಹ ಒಂದು ಕ್ರಿಯೆ ಇರುತ್ತಲ್ಲ, ಆ ಕ್ರಿಯೆಗೆ ಒಳಪಟ್ಟವನಲ್ಲ. ನಾತ್ಮನೋ ಇತ್ಯರ್ಥ. ತಥಾ ನ ಮ್ರಿಯತೇವ. ಹಾಗೇನೆ ಅವನು ನ ಮ್ರಿಯತೆ, ಅವನು ಸಾಯೋನಲ್ಲ. ಅದು ಹೇಳಬೇಕು. ತಥಾ ನ ಮ್ರಿಯತೇವ ಹೇಳಿ. ವಾ ಶಬ್ದಶ್ಚಾರ್ಥೇ ನ ಮ್ರಿಯತೆ ಚ ಇತಿ ಅಂತ್ಯ ವಿನಾಶಲಕ್ಷಣ ವಿಕ್ರಿಯಾ ಪ್ರತಿಷಿಧ್ಯತೆ. ತಥಾ ನ ಮ್ರಿಯತೇವ ಆಯಿತು. ಅಂದರೆ ಅವನು ಸಾಯೋನಲ್ಲ. ಅಲ್ಲಿ ವಾ ಅಂತ ಇದೆ, ಮ್ರಿಯತೆ ವಾ ಅಂತ ಅಲ್ವಾ? ವಾ ಶಬ್ದಶ್ಚಾರ್ಥೇ ಅಂದರೆ ವಾ ಶಬ್ದ ಚ ಅರ್ಥೇ ಅಂತ ಅರ್ಥ. ಅಂದರೆ ಅಲ್ಲಿ ವಾ ಅಂತ ಹೇಳಿರೋದು ಚ ಅನ್ನೋದನ್ನು ಅರ್ಥ ಮಾಡಬೇಕು. ಚ ಅಂತೆ ಅರ್ಥ ಮಾಡಬೇಕು. ವಾ ಅಂದರೆ ಸಾಧಾರಣವಾಗಿ ಇದೋ ಅದೋ ಅಂತ ಕೇಳೋ ತರಹ ಇರುತ್ತೆ, ಆದರೆ ಹಾಗಲ್ಲ. ಇಲ್ಲಿ ಚ ಅನ್ನೋ ಅರ್ಥದಲ್ಲಿ ವಾ ಅನ್ನೋದನ್ನು ತಗೋಬೇಕು ಅಂತ ಅರ್ಥ. ಮತ್ತು ಅಂತ, ಚ ಅಂದರೆ ಅದು ಅಂತ. ಅಂದರೆ ಅವನು ಹುಟ್ಟೋವನೂ ಅಲ್ಲ ಮತ್ತು ಸಾಯೋವನೂ ಅಲ್ಲ ಅಂತ ಅರ್ಥ. ಅಂತಲ್ವ? ನ ಮ್ರಿಯತೆ ಚ ಇತಿ ಅಂತ್ಯ ವಿನಾಶಲಕ್ಷಣ ವಿಕ್ರಿಯಾ ಪ್ರತಿಷಿಧ್ಯತೆ. ಮೊದಲನೇದೇನು ಮಾಡಿದ್ರು ಅಂದರೆ ನ ಜಾಯತೆ ಅಂದರು. ಅವನು ಹುಟ್ಟೋದು ಅನ್ನೋದು ಮೊದಲನೇ ವಿಕ್ರಿಯ. ಮೊದಲೇನಾಗುತ್ತೆ? ಯಾವುದಾದ್ರು ವಸ್ತು ಹುಟ್ಟುತ್ತೆ, ಇದು ಮೊದಲನೇ ಕ್ರಿಯೆ ವಸ್ತುವಿನಲ್ಲಾಗೋದು. ವಿಶೇಷವಾಗಿ ಕೊನೆಯಲ್ಲಾಗೋದು ಯಾವುದು? ನಾಶವಾಗೋದು. ಅದಕ್ಕೋಸ್ಕರ ನ ಮ್ರಿಯತೆ ಇತಿ ಅಂತ್ಯ ವಿನಾಶಲಕ್ಷಣ ವಿಕ್ರಿಯಾ ಪ್ರತಿಷಿಧ್ಯತೆ. ಮೊದಲನೇ ಒಂದೇ ವಸ್ತುವಿಗೆ ಮೊದಲೊಂದು ಕೊನೆಯಲ್ಲೊಂದು. ಮೊದಲು ಹುಟ್ಟುತ್ತೆ, ಕೊನೆಯಲ್ಲಿ ಸಾಯುತ್ತೆ, ಮಧ್ಯೆ ಏನೇನೋ ಆಗುತ್ತೆ ಬಿಡಿ. ಆದ್ದರಿಂದ ಮೊದಲನೇದು ಇಲ್ಲ ಅಂತ ಹೇಳಾಯಿತು. ಕೊನೆ ವಿಕ್ರಿಯ ಯಾವುದಿದೆಯೋ ಅದನ್ನು ಪ್ರತಿಷೇಧ ಮಾಡಾಯಿತು. ಪ್ರತಿಷೇಧ ಅಂದ್ರೇನು? ತೆಗೆದುಹಾಕಿದ್ದಾಯಿತು. ಅವನು ಹುಟ್ಟೋದು ಇಲ್ಲ, ಸಾಯೋದು ಇಲ್ಲ, ಎರಡೂ ಇಲ್ಲ, ಆಗೋಯ್ತು. ಹೇಳಿ. ಕದಾಚಿತ್ ಶಬ್ದ ಸರ್ವವಿಕ್ರಿಯಾ ಪ್ರತಿಷೇಧೈ ಸಂಬಧ್ಯತೆ ನ ಕದಾಚಿತ್ ಜಾಯತೆ ನ ಕದಾಚಿತ್ ಮ್ರಿಯತೆ ಇತ್ಯೇವಂ.
ಅಲ್ಲಿ ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ಅಂತ ಇದೆ. ಕದಾಚಿತ್ ಅಂದರೆ ಯಾವತ್ತಿಗೂ ಕೂಡ ಅಂತ ಅರ್ಥ. ಅದನ್ನು ಆ ಕದಾಚಿತ್ ಅನ್ನೋದನ್ನು ಎರಡಕ್ಕೂ ಹಾಕ್ಕೋಬೇಕು. ಸರ್ವವಿಕ್ರಿಯಾ ಪ್ರತಿಷೇಧೈ ಸಂಬದ್ಧತೆ. ಎಲ್ಲ ವಿಕ್ರಿಯ ಎಲ್ಲ ಕ್ರಿಯೆಗಳಿಗೂ, ವಿಶೇಷವಾಗಿರುವಂತಹ ಎಲ್ಲ ಕ್ರಿಯೆಗಳಿಗೂ ಸಂಬಂಧವಾಗಿ ನ ಕದಾಚಿತ್ ಜಾಯತೆ ನ ಕದಾಚಿತ್ ಮ್ರಿಯತೆ ಅಂತ ಅರ್ಥ ಮಾಡ್ಕೋಬೇಕು. ಅದನ್ನು ಸಂಬಂಧ ಹಾಕ್ಕೋಬೇಕು. ಹೇಳಿ. ಯಸ್ಮಾತ್ ಅಯಂ ಆತ್ಮ ಭೂತ್ವಾ ಭವನಕ್ರಿಯಾಂ ಅನುಭೂಯ ಪಶ್ಚಾತ್ ಅಭವಿತಾ ಅಭಾವಂ ಗಂತಾ ನ ಭೂಯಃ ಪುನಃ ತಸ್ಮಾತ್ ನ ಮ್ರಿಯತೆ. ಯಸ್ಮಾತ್ ಅಯಂ ಆತ್ಮ, ಇವಾಗ ನಾವು ಹೇಳಿದ್ವಲ್ಲ ನ ಜಾಯತೆ ಮ್ರಿಯತೆ ಅಂತ. ಆದ್ದರಿಂದ ಯಸ್ಮಾತ್ ಅಯಂ ಆತ್ಮ, ಈ ಆತ್ಮನು ಭೂತ್ವಾ ಅಂದರೆ ಭವನಕ್ರಿಯಾಂ ಅನುಭೂಯ ಪಶ್ಚಾತ್ ಅಭವಿತಾ ಅಭಾವಂಗಂತ ನ ಭೂಯಃ ಪುನಃ ತಸ್ಮಾನ್ ನ ಮ್ರಿಯತೆ. ಮುಂಚೆ ಇದ್ದು ಭವನಕ್ರಿಯಾಂ, ಭವನ ಅಂದರೆ ಇರೋದು, ಚೆನ್ನಾಗಿರೋದು, ಭಾವವಸ್ತು ಚೆನ್ನಾಗಿರೋದಕ್ಕೆ ಭವನ ಅಂತಾರೆ. ಭವನಕ್ರಿಯಾಂ ಅನುಭೂಯ ಅನುಭವಿಸಿ, ಆಮೇಲೆ ಪಶ್ಚಾತ್ ಆಮೇಲೆ ಅಭವಿತ ಅಭಾವಂಗಂತ ನ ಭೂಯಃ ಪುನಃ, ಆಮೇಲೆ ಅವನು ಅಭವಿತ ಅಭಾವ ಗಂತ ಅಂದರೆ ಇಲ್ಲದೆ ಹೋಗೋ ತರಹ. ಮುಂಚೆ ಇದ್ದು ಅನುಭವಿಸಿ ಅಂದರೆ ಇರೋದನ್ನು ಅನುಭವಿಸಿ ಆಮೇಲೆ ಇಲ್ಲದೆ ಇರೋವನಂತೆ ಆಗೋದು ಅನ್ನೋದು ಇಲ್ಲ. ಆದ್ದರಿಂದ ನ ಮ್ರಿಯತೆ, ಅವನು ಸಾಯೋದಿಲ್ಲ. ಗೊತ್ತಾಗಲಿಲ್ವಾ? ಸುಲಭವಾಗಿದೆ, ಏನಿಲ್ಲ. ಯಾವುದಕ್ಕೆ ಹೇಳ್ತಾ ಇರೋದು? ಸರಿ, ಸರಿ, ಸರಿ. ಅಂದರೆ ಅವಾಗ ಅದು ಹುಟ್ಟೋದು ಮತ್ತೆ ಅದು ಲೈವಾಯಿತು ಅನ್ನೋದಕ್ಕೂ ಇಲ್ಲಿ ಅದು ಹುಟ್ಟೋದು ಇಲ್ಲ, ಸಾಯೋದು ಇಲ್ಲ ಅಂತ ಅನ್ನೋದಕ್ಕೂ ಯಾವ ರೀತಿ ಯಾರಾದರೂ ಹೇಳ್ತೀರಾ? ನಾವು ತುಂಬ ದೂರ ಹೊರಟೋಗ್ಬಿಡ್ತೀವಿ. ಕೇಳ್ತಿರೋದೇನು ಅಂದರೆ, ಪ್ರಳಯ ಆದಾಗ ಎಲ್ಲ ಹೋಗಿ ಆತ್ಮನಲ್ಲಿ ಸೇರ್ಕೊಂಡ್ಬಿಡುತ್ತೆ. ಅಂದರೆ ಪರಬ್ರಹ್ಮದಲ್ಲಿ ಸೇರ್ಕೊಂಡ್ಬಿಡುತ್ತೆ. ಎಲ್ಲ ಜೀವರುಗಳು ಎಲ್ಲಿದ್ದರು ಅಂದರೆ ಅಲ್ಲಿದ್ದರು ಅಂತ ಹೇಳಲ್ವೇ? ಅಲ್ಲಿಗೆ ಎಲ್ಲರೂ ಹೊಟ್ಟೋದ್ರು ಅಂತ ಆಗಲ್ವೇ ಅಂತ ಪ್ರಶ್ನೆ. ಹಾಂ, ಅಲ್ಲೇ ಅಂದರೆ ಗೊತ್ತಾಗಲಿಲ್ವಾ? ಸರಿ, ಇದೊಂದು ಅರ್ಥ. ಹಾಂ, ಅದನ್ನು ಹಾಗೂ ಹೇಳ್ಬೋದು. ಅಂದರೆ ಈಗ ಜಗತ್ತು ಲಯ ಆಗೋದಕ್ಕೂ ಜೀವರುಗಳು ಹೋಗಿ ಪರಬ್ರಹ್ಮದಲ್ಲಿರೋದಕ್ಕೂ ವ್ಯತ್ಯಾಸ ಇದೆ. ಜಗತ್ತು ಲಯ ಆಯಿತು ಅಂದರೆ ಅದರ ಸಂಪೂರ್ಣವಾಗಿ ಅದು ಪ್ರಳಯವೇ ಆಗೋಗುತ್ತೆ. ಪ್ರವಿಲಯ ಆಗೋದಲ್ಲ, ಪ್ರಳಯವೇ ಆಗುತ್ತೆ. ತುಂಬ ವ್ಯತ್ಯಾಸ ಇದೆ ಪ್ರವಿಲಯಕ್ಕೂ ಪ್ರಳಯಕ್ಕೂ. ಅಂದರೆ ಸ್ಥೂಲವಾಗಿರುವಂತಹ ರೂಪ ಏನಿದೆಯೋ ಅದಷ್ಟು ಹೊಟ್ಟೋಗುತ್ತೆ ಅಲ್ವಾ? ಇದು ಪ್ರಳಯ. ಜೀವನ ಹೇಗಿದ್ದಾನೆ?
ಸರಿ, ಅವನು ಹೀಗೆ ಇದ್ದರೆ ಆವಾಗ ಅವನಿಗೆ ನಾಶ ಅಂತ ಹೇಳಬೇಕು. ಹಾಗೇನಿಲ್ಲ, ಇವರೆಲ್ಲ ಹೋಗಿ ಅಲ್ಲಿದ್ದಾರೆ ಅಂತ ಇದೆ. ಅಲ್ಲಿಗೆ ಅವ್ರು ಹೇಳ್ತಾ ಇರೋದೇನು ಅಂದರೆ, ಸುಮ್ಮನೆ ಇಲ್ಲಿಂದ ಹೋದರೂ ಅಲ್ಲಿದ್ದಾರೆ ಅಷ್ಟೇ ಅಂತ ಇದೆ. ಇದೊಂದು ಅರ್ಥ. ಅಲ್ಲಿಗೆ ಅವ್ರಿಗೆ ನಾಶ ಅಂತೇನಿಲ್ಲ, ಇಲ್ಲಿದ್ದರೂ ಅಲ್ಲಿದ್ದಾರೆ, ಇಲ್ಲೂ ಇದ್ದರೂ ಅಲ್ಲೂ ಇದ್ದಾರೆ ಅಂತ ಅರ್ಥ. ಅಲ್ಲಿಗೇನು ಹೋಗಿಲ್ಲ ಅವರು. ಇದು ಒಂದು ಅರ್ಥ. ಈಗ ಇಲ್ಲೇ ಇಷ್ಟು ಈಗ ಬಂದಿರುವಂತಹ ಶ್ಲೋಕಗಳಲ್ಲೇ ಇದಕ್ಕೊಂದು ಉತ್ತರ ಇದೆ, ಹೇಳಿ ನೋಡೋಣ. ಇಲ್ಲಿವರೆಗೂ ಹೇಳಿರೋದ್ರಲ್ಲೇ ಅರ್ಥ ಇದೆ ಇದಕ್ಕೆ, ಈ ಪ್ರಶ್ನೆಗೆ. ಅಯ್ಯಯ್ಯೋ, ಅಲ್ಲಿವರೆಗೂ ಹೋಗಬೇಕಾಗಿಲ್ಲಪ್ಪ. ಇಲ್ಲಿವರೆಗೂ ಹೇಳಿರುವಂಥ ಶ್ಲೋಕಗಳನ್ನ ಹೇಳ್ತಾ ಇರೋದು. ಈಗ ಹೇಳಿರುವಂಥ 8-9 ಶ್ಲೋಕಗಳಲ್ಲೇ ಇದೆಯಲ್ಲ ಅರ್ಥ. ಎಲ್ಲಿ ಬಂತು ವಾಸಾಂಸಿ ಜೀರ್ಣ? ನೀವು ಬರಲೇ ಇಲ್ವಲ್ಲ. ಅವಿನಾಶಿತು ತದ್ವಿಧಿ ಆಯ್ತಲ್ವಾ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಃ ನ ಮುಹ್ಯತೆ. ಅವನು ಹೋಗೋನೇ ಅಲ್ಲ, ಅವನು ಹೋಗೋನಲ್ಲೇ ಅಲ್ವಲ್ಲ, ಅಲ್ಲೇ ಆಗೋಯ್ತಲ್ಲ ಶರೀರ. ಅವನೇನೋ ಶರೀರ ಸತ್ತೋದ ಮೇಲೆ ನಾನು ಸಾಯೋನಲ್ಲ ಅಂತ ತಿಳ್ಕೊಬೇಕು ಅಂತೇನಿಲ್ಲ. ಅಲ್ಲಿ ಶರೀರ ಇದ್ದಾಗಲೇ ನಾನು ಸಾಯೋನಲ್ಲ, ಸಾಯ್ತಾ ಇರೋದನ್ನು ನೋಡ್ತಾ ಇದ್ದೀನಿ ಅಂತ ಆವಾಗಲೇ ಗೊತ್ತಾಗುತ್ತಲ್ಲ ಅವನಿಗೆ. ಗೊತ್ತಾಗಲಿಲ್ವಾ? ಬಾಲ್ಯ ಹೋಯಿತು, ಕೌಮಾರ ಬಂತು ಅಂದರೆ ಬಾಲ್ಯ ಹೋಗಿದ್ದನ್ನು ನಾನು ನೋಡ್ತಾ ಇದ್ದೀನಲ್ಲ, ಅಂದರೆ ನಾನು ಹಾಗೇ ಇದ್ದೀನಿ, ಬಾಲ್ಯ ಹೋಯಿತು ನಂಗೆ ಗೊತ್ತಿಲ್ವೇ? ಅಲ್ಲಿಗೆ ನಾನು ಹೋಗ್ತಾ ಇಲ್ಲ ಅಂತ ಆಯ್ತೋ ಇಲ್ವಾ? ಅಲ್ಲಿಗೆ ನಾನು ಹೋಗೋವನೇ ಇಲ್ಲ ಅಂತ ಚೆನ್ನಾಗಿ ಗೊತ್ತಿಲ್ವಾ? ಸರಿ, ಮತ್ತೆ ಅಲ್ಲಿಗೆ ಮುಗ್ದೇ ಹೋಯಿತು. ಹಾಂ, ಹೇಗೆ ಬರುತ್ತೆ ಈಗ? ಇವಾಗ ಅದಕ್ಕೆ ಈಗ ವ್ಯಕ್ತವಾಗಿದೆ. ಈಗ ಮಡಿಕೆ ಮಣ್ಣಲ್ಲಿದೆ, ಅವ್ಯಕ್ತವಾಗಿದೆ, ಅದು ಹುಟ್ಟಿತು ಅಂದರೆ ವ್ಯಕ್ತವಾಯಿತು. ಹಾಗಾಗಿ ಹುಟ್ಟಿತು, ಮಡಿಕೆ ಬಂತು ಅಂತ ಹೇಳೋ ಹಾಗೆ ಹುಟ್ಟಿತು ಅನ್ನೋದನ್ನು ಹುಟ್ಟಿತು ಅಂತ ಯಾವುದಕ್ಕೆ ಹೇಳ್ತೀರಪ್ಪ? ಅಷ್ಟ ಸರಿ, ವಿಕಾರ ಹುಟ್ಟಿತು, ಯಾರಿಲ್ಲ ಅಂದರು. ಹಾಂ, ಬೆಂಕಿ ಕಿಡಿಗಳಂತೆ ಅದು ಆತ್ಮನು ಇದರಲ್ಲಿ ಇದ್ದಾನೆ, ಜೀವನದಲ್ಲಿ ಇದ್ದಾನೆ. ಅವಾಗ ಅದು ಹುಟ್ಟಿತು ಅಂತ ತಿಳ್ಕೋಬೇಕಾಗತ್ತಾ ಅಂತ? ಇಲ್ಲ, ಹೇಗಾಗುತ್ತೆ? ಹುಟ್ಟಿತು ಅಂತ ತಿಳ್ಕೊಂಡ್ರೆ, ಸಪೋಸ್ ಹಾಗೆ ಇಟ್ಕೊಳ್ಳಪ್ಪ. ಇವಾಗ ಹುಟ್ಟಿತು ಅಂತ ತಿಳ್ಕೊಂಡ್ರೆ ಆವಾಗ ಏನಾಗ್ಬಿಡುತ್ತೆ? ಬಂದೇ ಬರಬೇಕು. ಇದೇ ಮುಂದಕ್ಕೆ ಅವನೇ ಹೇಳ್ಬಿಡ್ತಾನಲ್ಲ, ಜಾತಸ್ಸಿ ಧ್ರುವೋ ಮೃತ್ಯು ಅಂತಾನೆ. ಯದಿ ಜಾಯತೆ ತರ್ಹಿ ಮ್ರಿಯತೆ. ಯದಿ ಜಾಯತೆ ತರ್ಹಿ ಮ್ರಿಯತೆ, ನಿಶ್ಚಯೇನ ಮ್ರಿಯತೆ. ಯದಿ ಜಾಯತೆ ಚೇತ್, ಯದಿ ಆತ್ಮ ಜಾಯೇತ ತರ್ಹಿ ಸಹ ಮ್ರಿಯೇತ. ತದಾ ಸಹ ಆತ್ಮನ, ಅವಾಗ ಅವನ ಆತ್ಮನೇ ಅಲ್ಲ. ಅವನು ಹುಟ್ಟಿ ಆಮೇಲೆ ಸಾಯೋನಾಗಿದ್ದರೆ ಆವಾಗ ಅವನು ಎಲ್ಲ ವಸ್ತುಗಳಂತೆ ವಿಕ್ರಿಯೆಗೆ ಒಳಪಟ್ಟವನಾದ್ದರಿಂದ ಅವನವಾಗ ಕಾರಣನಲ್ಲ, ಅವಾಗ ಅವನ ಆತ್ಮನೇ ಅಲ್ಲ, ಅವನು ವಸ್ತು ಆಗ್ತಾನೆ. ಆವಾಗ ಅವನು ಪ್ರಮೇಯನ ಆಗ್ತಾನೆ. ಹಾಗಾದರೆ ಪ್ರಮಾತ್ರ ಯಾರು? ಎಷ್ಟು ಬರುತ್ತೆ? ಅರ್ಥವಾಯ್ತಾ? ಸೂಕ್ಷ್ಮ ರೂಪದಲ್ಲಿ ಹೋಗಿರೋದು ಅವನ ಸಂಸ್ಕಾರ ಗುರುಗಳು ಎಲ್ಲ ಸೇರ್ಕೊಂಡು ಹೋಗಿ ಅಲ್ಲಿ ಸೇರಿರೋದ್ರಿಂದ ಮತ್ತೆ ಹುಟ್ಟಬೇಕಾದ ಮತ್ತೆ ಬರಬೇಕಾದಾಗ
ಆ ಒಂದು ಇದನ್ನ ಇಟ್ಕೊಂಡೆ ಕರ್ಮಾನುಸಾರ ಹುಟ್ಟುತ್ತಾನೆ ಅಂದಾಗ ಅಂದಾಗ ಅದು ಯಾವ ದೃಷ್ಟಿಯಿಂದ ಹೇಳಿದ್ದು? ಶರೀರವನ್ನು ಇಟ್ಕೊಂಡು ಹೇಳ್ತಾ ಇರೋದು. ಈಗ ನಾ ಹಾಂ ಅಲ್ಲಿ ಆ ಆತ್ಮನು ಬಂದು ಅಂದ್ರೆ ಅವನು ಹುಟ್ಟಿದಾಗಲೂ ಕೂಡ ಆ ಒಂದು ಇದನ್ನ ಇಟ್ಕೊಂಡು ತಾನೇ ಹುಟ್ಟುತ್ತಾನೆ. ಹೌದು ಅಲ್ಲಪ್ಪ. ಇವಾಗ ಅದು ಸೂಕ್ಷ್ಮ ರೂಪದಲ್ಲೇ ಇದೆ, ಅವ್ಯಕ್ತದಲ್ಲೇ ಇದೆಯಲ್ಲ ಅಂತ. ಹಾಂ, ಅವ್ಯಕ್ತದವರೆಗೂ ಯಾತಕ್ಕೆ ಹೋಗ್ಬೇಕು? ಇಲ್ಲೇ ನೋಡು, ಈಗ ಯಾರು ನಾನು ಹುಟ್ಟುತ್ತೀನಿ ಅಂತ ಯಾರು ಹೇಳೋದು? ಜೀವನಿಗೇನು, ಜೀವನಿಗೆ ಜೀವ ಅನ್ನೋನಿಗೆ ಏನು ಡೆಫಿನೇಷನ್ನು? ಜೀವ ಅನ್ನೋನಿಗೆ ಏನು ಡೆಫಿನೇಷನ್ನು? ನನಗೆ ಡೆಫಿನೇಷನ್ ಅಂದರೆ ನನಗೆ ವಾಕ್ಯ ಬೇಕು. ಎಷ್ಟು ಸರಿ ಹೇಳಿದ್ದೀವಿ. ಹಾಂ, ಭೂತಮಾತ್ರಾಕೃತ ಬಾಹ್ಯ ಪರಿಚ್ಛಿನ್ನ ಅನ್ನಮಯಾಧ್ಯಾತ್ಮದರ್ಶಿನಃ ತದಾಸಕ್ತಚೇತಸಃ. ಭೂತಮಾತ್ರಾಕೃತ, ಇದೆಲ್ಲ ಭೂತಮಾತ್ರಾಕೃತ, ಬಾಹ್ಯ ಪರಿಚ್ಛಿನ್ನ, ಎಲ್ಲ ಬೇರೆ 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 ಎಲ್ಲ ಜೋಡಿಸಿ ಆಗಿರೋದು. ಇದು ಪರಿಚ್ಛಿನ್ನ ಅನ್ನಮಯಾದಿ ಕೋಶಗಳೇನೇನಿದೆಯೋ ಅದರಲ್ಲಿ, ಅನ್ನಮಯಾದಿಗಳಲ್ಲಿ ಆತ್ಮದರ್ಶಿ ನಾನೇ ಅಂತ ಅಂದ್ಕೊಂಡಿರೋನು. ಅಷ್ಟೇ ಅಲ್ಲ, ತದಾಸಕ್ತ ಚೇತಸಃ, ಅದರಲ್ಲೇ ಆಸೆನೂ ಇಟ್ಕೊಂಡಿರೋಂಥವನು, ಇವನು ಜೀವ ಅಂತಾರೆ. ಹೌದಲ್ಲನಪ್ಪ? ಶರೀರ ಬಿಟ್ಟ ಮೇಲೆ, ಬಿಟ್ಟಾಗ ಇಲ್ಲಿ ಹೇಳ್ತಾ ಇರೋದು ಯಾರಿಗೆ ಅಂದರೆ ತತ್ವದರ್ಶಿಭಿ, ವಿವೇಕ ಇರೋಂಥವ್ರ ವಿಷಯ ಹೇಳ್ತಾ ಇದ್ದಾರೆ. ಹೌದಾ? ತಥಾ ದೇಹಾಂತರ ಪ್ರಾಪ್ತಿ ಧೀರ ಅಂತ ಯಾವನಿಗೆ ಧೀರ ಅಂತ ಹೇಳ್ತಾ ಇರೋದು ಅಂದರೆ, ನಾನು ಈ ಶರೀರವನ್ನು ಬಿಟ್ಟು ಹೋಗ್ತೀನಿ, ಆಮೇಲೆ ತಿರುಗಿ ಬರ್ತೀನಿ, ನಾನು ಸಾಯೋನೇ ಅಲ್ಲ ಅಂತ ಯಾವನಿಗೆ ಗೊತ್ತಿರುತ್ತೋ ಅವನನ್ನು ಧೀರ ಅಂತಿರೋದು. ಸಾಧಾರಣವಾಗಿ ಅಜ್ಞಾನಿಗಳೇನು ಹೇಳ್ತಾರೆ ಅಂದರೆ ನಾನೇ ಸಾಯ್ತೀನಿ ಅಂತಾರೆ. ಹೌದಲ್ವಾ? ಅಂದರೆ ಅಲ್ಲಿಗೆ ನಾನೇ ಸಾಯ್ತೀನಿ ಅಂತ ಇಟ್ಕೊಂಡಿರೋನ್ಗೇನೆ ಅವನು ತಿರುಗಿ ಹುಟ್ಟುತ್ತಾನೆ ಅಂತ ಹೇಳೋದು. ಅವನು ತಿರುಗಿ ಹುಟ್ಟುತ್ತಾನೆ ಅಂತಂದರೆ ಅಜ್ಞಾನಿಯನ್ನು ಇಟ್ಕೊಂಡು ಹೇಳ್ತಾ ಇರೋದು. ನಿಜವಾಗ್ಲೂ ಅವ್ನು ಹುಟ್ಟುತ್ತಾನೆ ಅಂತಿದ್ಯೇನೋ? ಅರ್ಥ ಮಾಡ್ಕೋಬೇಕಾಗಿರೋದೆ ಅದು. ಅಂದರೆ ಇಲ್ಲಿ ಇವಾಗ ಬರಲಿಲ್ವಾ, ಅತದ್ಧರ್ಮಾಧ್ಯಾರೋಪಣ ಮಾತು ನಿವರ್ತಕತ್ವೇನ ಅಂತ ಬರಲಿಲ್ವಾ? ಸಾಯ್ತಾ ಇರೋದು ಶರೀರ, ಇವನು ನಾನೇ ಸಾಯ್ತಾ ಇದ್ದೀನಿ ಅಂತ ಅಂದ್ಕೊಂಡಿರೋದೇ ಅವನು ಮಾಡಿರೋ ತಪ್ಪು. ಅದು ತಪ್ಪು, ನಿಜವಾಗ್ಲೂ ಏನಲ್ಲ. ಸರಿ, ಹಾಂ, ಆದರೂ ಕೂಡ ಅವನು ತಪ್ಪು ತಿಳ್ಕೊಂಡಿದ್ದಾನೆ ಅಂದ ತಕ್ಷಣ ನಿಜವಾಗ್ಲೂ ಹುಡ್ತಾ ಇದ್ದಾನೆ ಅಂತಾನೆ ಅರ್ಥ. ಅದಕ್ಕೆ ಹೌದು, ಅಂದರೆ ಅರ್ಥ ನಿಜವಾಗ್ಲೂ ಹುಡ್ತಾನೆ ಅಂತಲ್ಲ, ಹುಡ್ತಾನೆ ಅಂತ ಹೇಳ್ತಾರಷ್ಟೇ. ಮತ್ತೆ ಹುಟ್ಟಿ ಬರ್ತಾನೆ ಅಂದರೆ ಅರ್ಥ ಅವನು ಇಲ್ಲಿಲ್ಲ, ಪೂರ್ತಿ ಸತ್ತೇ ಹೋಗಿದ್ದ ಅಂತ ಅಲ್ಲ ಅರ್ಥ. ಏನು ಬೇಡಪ್ಪ, ರಾತ್ರಿ ಹೊತ್ತು ಗಾಢ ನಿದ್ದೆ, ಅಲ್ಲಿ ಏನಾಗ್ತಿದೆ ಹೇಳು ನೋಡ. ಹೇಳು. ಹಾಂ, ಸುಷುಪ್ತಿಲಿ ಏನಾಯಿತು? ನೀನೇನು ಮಾಡಿದೆ? ಜಾಗ್ರತೆಯಲ್ಲಿದ್ದೆ, ಆಮೇಲೆ ಬಿಡಿಸ್ಕೊಂಡು ಸ್ವಪ್ನಕ್ಕೆ ಬಂದೆ, ಆಮೇಲೆ ಅದನ್ನು ಬಿಡಿಸ್ಕೊಂಡು ಸುಷುಪ್ತಿಲಿದೆಯಾ. ಈಗ ನೀನೇನಾಗಿದೆಯಾ ಹೇಳು? ಸರಿ, ನೀನೇನಾಗಿದೆಯಾ? ಹಾಂ, ಇದೆಯೋ ಇಲ್ವಾ? ಸರಿ, ಆಮೇಲೆ ತಿರುಗಿ ಏನು ಸಂಬಂಧ ಇಲ್ಲದೆ ಎಲ್ಲ ಬಿಡಿಸ್ಕೊಂಡು ಹೊರಗಡೆ ಹೊರಟೋಗ್ಲಿಲ್ವಾ? ಆಮೇಲೆ ತಿರುಗಿ ವಾಪಸ್ ಹಂಗೆ ಬರಲಿಲ್ವಾ? ಅಲ್ಲಿ ಮೆತ್ಕೊಂಡಿದ್ಯಾ? ಅಲ್ಲಿ ಮೆತ್ಕೊಂಡಿದ್ಯಾ? ಇಲ್ಲ. ಆದರೂ ಇದೆಯೋ ಇಲ್ವಾ? ತಿರುಗಿ ಅದು ಬಂದೆಯೋ ಇಲ್ವಾ? ಅಷ್ಟೇ. ಹಾಗೆ ಅಲ್ಲೂ ಆಗುತ್ತೆ. ಅದನ್ನು ಹೇಳೋದು. ಅಲ್ಲಿ ಅಧ್ಯಾರೋಪ, ಇಲ್ಲಿ ಅಧ್ಯಾಸ. ಸಮಷ್ಟಿಯಲ್ಲಿ ಅಧ್ಯಾರೋಪ, ವ್ಯಷ್ಟಿಯಲ್ಲಿ ಅಧ್ಯಾಸ.
ಸೇರ್ಕೊಂತು ಅಂತ ಹೇಳೋದೆ. ಇಲ್ಲಿ ಹೇಳೋದೇ ಅದಕ್ಕೋಸ್ಕರ. ಇಲ್ಲಿ ತೋರಿಸ್ತಾ ಇರೋದು ಹಾಗೆ ನೋಡಪ್ಪ, ನಿಜವಾಗ್ಲೂ ನೀನು ಶರೀರ ಮನಸ್ಸುಗಳಿಗೆ ಅಂಟ್ಕೊಂಡೇ ಇಲ್ಲ, ನಿನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ತೋರ್ಸೋಕ್ಕೋಸ್ಕರನೇ ಅವಸ್ಥಾತ್ರಯ ಹೇಳಿರೋದು. ಆದರೆ ನನಗೆ ಬಂದಿಲ್ವಲ್ಲ ವಿವೇಕ. ಆದ್ದರಿಂದ ನಾನೇ ಕನಸು ಕಾಣ್ತಾ ಇದ್ದೀನಿ, ನಾನೇ ಎದ್ದೆ, ನಾನೇ ಮಲಗಿದೆ ಅಂತ ಅವನು ಅದಕ್ಕೋಸ್ಕರ ಅಲ್ಲೂ ಕೂಡ ಅವಿವೇಕದ ಮಾತೇ ಆಡ್ತಾನೆ. ನಾನು ಸುಖವಾಗಿ ನಿದ್ದೆ ಮಾಡಿದೆ, ನನಗೇನು ಗೊತ್ತಾಗಲಿಲ್ಲ ಅಂತಾನೆ. ಅವನು ನಿದ್ದೆ ಮಾಡೋನೇ ಅಲ್ಲ ಅಂತ ಅವ್ನು ಫಸ್ಟ್ ತಿಳ್ಕೊಬೇಕು. ಸುಖವಾಗಿ ನಿದ್ದೆ ಮಾಡಿದೆ ಅಲ್ಲ, ಗೊತ್ತಾಗ್ಲಿಲ್ವಾ? ಪ್ರಪಂಚಾದಿಗಳು ಯಾವುದೂ ಇಲ್ಲದೆ ಇದ್ದರೂ ಕೂಡ ಜಗತ್ತು ಅಂದರೆ ಈ ಶರೀರ ಇಟ್ಕೊಂಡೆ ಸೇರಿಸ್ಕೊಂಡು, ಯಾವುದೂ ಇಲ್ಲದೆ ನಾನು ಇಲ್ವೇ ಸುಖವಾಗಿ ಹಾಯಾಗೆ ಸುಷುಪ್ತಿಯಲ್ಲಿ ಪರಮಾತ್ಮನಲ್ಲಿ ಒಂದಾಗಿದ್ದೋ ಇಲ್ವಾ? ಅಷ್ಟೇ. ಅಲ್ಲೂ ಹಾಗೆ ಆಗುತ್ತೆ, ಸಮಷ್ಟಿಯಲ್ಲೂ ಹಾಗೆ ಆಗೋದು. ಇಲ್ಲಿ ಅವಸ್ಥೆಗಳನ್ನು ಬಿಡಿಸ್ಕೊಂಡು ಹೋಗಿರ್ತೀನಿ, ಅಲ್ಲಿ ಪ್ರಳಯವೇ ಆಗುತ್ತೆ, ಅಷ್ಟೇ ವ್ಯತ್ಯಾಸ, ಅಷ್ಟೇ ವ್ಯತ್ಯಾಸ. ಆದ್ದರಿಂದ ಹುಟ್ತಾ ಇದ್ದೀನಿ, ಇನ್ನೊಂದು ದಿನ ಒಂದ್ಸರಿ ಹುಡ್ತೀನಿ ಅಂತ ಯಾರಾದರೂ ಹೇಳ್ತಾರೇನೋ? ಏನು ಹೇಳೋಲ್ಲ. ಯಾವುದರ ದೃಷ್ಟಿಯಿಂದ ಹೇಳ್ತಾನೆ? ಈ ಶರೀರದಲ್ಲಿ ವ್ಯಾಮೋಹ ಇಟ್ಕೊಂಡು ವ್ಯವಹಾರ ಮಾಡ್ತಾ ಇರಬೇಕಾದ್ರೆ ಇದನ್ನು ಸತ್ತೋಗ್ಬಿಟ್ರೆ ನಾನೇ ಸತ್ತೋಗ್ಬಿಟ್ಟೆ ಅಂತ ಅಂದ್ಕೊಂಡಿರ್ತಾನಲ್ಲ, ಅವನ ವಿಷಯದಲ್ಲಿ ಇನ್ನೊಬ್ಬನಿಗೆ ಹೇಳಬೇಕಾದ್ರೆ ಇವನು ಹುಟ್ಟುತ್ತಾನೆ ಅಂತ ಹೇಳ್ತಾರಷ್ಟೇ. ಅದು ಇಂತ ಹೇಳೋದಕ್ಕೋಸ್ಕರ ಹೇಳ್ತಾರೆ, ನಿಜವಾಗ್ಲೂ ಹುಟ್ಟುತ್ತಾನೆ ಅಂತೇನಲ್ಲ. ಆತ್ಮನ ವಿಷಯ ಮಾತಾಡ್ತಾ ಇರಬೇಕಾದ್ರೆ ಅವನು ಹುಟ್ಟೋನು ಅಲ್ಲ, ಏನೂ ಅಲ್ಲ. ಇಲ್ಲಿವರೆಗೂ ಅವನು ಜೀವನು ಅಂತ ಅಜ್ಞಾನಿ ಅಂತ ಅಂದ್ಕೊಂಡಿರ್ತಾನೋ ಅವನಿಗೆ ಇವನ್ನೆಲ್ಲ ತಗೊಂಡು ಹೋಗಿರ್ತಾನೆ, ಮತ್ತೆ ಬರ್ತಾನೆ ಅಂತ ಹೇಳ್ತಾರಷ್ಟೆ. ಇನ್ನೊಂದು ಶರೀರವನ್ನು ಪಡ್ಕೋತಾನೆ ಅಂತ ಬರುತ್ತೆ. ಜೀವಗಳು ಅನಾದಿ ಅಂತ ಹೇಳಿದಾಗ ಆತ್ಮದೃಷ್ಟಿಯಲ್ಲಿ ಅದು ಅಧ್ಯಾರೋಪ. ಜೀವಗಳು ಬೀಜ ರೂಪದಲ್ಲಿ ಇದ್ದೇ ಇದ್ರು ಅವ್ಯಕ್ತವಾಗಿದ್ರು, ವ್ಯಕ್ತವಾದ್ರು, ಮತ್ತೆ ಪ್ರಬಲನಲ್ಲೇ ಇರ್ತಾರೆ ಅಂತ ಅಂದಾಗ ಅಧ್ಯಾರೋಪ. ಸೊ ಅನಾದಿ ಅಂತ ಹೇಳಿದಾಗ ಜೀವಗಳು ಅದು ಅಧ್ಯಾರೋಪಣೆ ಆಗುತ್ತೆ. ಎಲ್ಲವೂ ಅಷ್ಟೇ, ಇರೋದೇ ಒಂದು. ಎಲ್ಲಿ ಜೀವ ಅಂತ? ಏನು ಜೀವ ಅಂದರೆ ಅಪವಾದ ಆದಮೇಲೆ ಏನೂ ಇಲ್ಲ. ಅರ್ಥ ಆಯ್ತಾ? ಹೇಳಿ. ಯೋ ಹಿ ಭೂತ್ವಾ ನ ಭವಿತಾ. ವಾಕ್ಯ ಗೊತ್ತಾಯ್ತೋ ಇಲ್ವಾ? ಹಾಂ, ಅದಾಯ್ತಲ್ಲ. ಅನುಭೂಯ ಪಶ್ಚಾತ್ ಅಭವಿತ ಅಭಾವಂಗತ ಅನುಭೂಯ ಪುನಃ ತಸ್ಮಾನ್ನ ಮನಿಯತೆ, ಅದಾಯ್ತದು. ಹೇಳಿ. ಯೋ ಹಿ ಭೂತ್ವಾ ನ ಭವಿತಾ ಸಂಮ್ರಿಯತೆ ಇತ್ಯುಚ್ಯತೆ ಲೋಕೆ. ಯೋ ಹಿ ಭೂತ್ವಾ ನ ಭವಿತಾ ಸಂಮ್ರಿಯತೆ ಇತ್ಯುಚ್ಯತೆ ಲೋಕೆ. ಯಾರು ಇದ್ದು ಆಮೇಲೆ ಇಲ್ಲದೆ ಹೋಗ್ತಾರೋ ಅವ್ರನ್ನೇ ತಾನೇ ಸಾಯೋದು ಅಂತ ಹೇಳೋದು. ವಾ ಶಬ್ದಾತ್ ನ ಶಬ್ದ ಇರಪ್ಪ ನಿಮಿಷ. ನಾಳೆ ತಗೋಣ, ಒಂದು ಸ್ವಲ್ಪ ದೀರ್ಘವಾಗಿ ಹೋಗುತ್ತಿದೆ. ನಾಳೆ ಅಲ್ಲ, ಸೋಮವಾರ. ಹೇಳಿ. ಓಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ.
ಸೂತ್ರ ಭಾಷ್ಯ